ಇವತ್ತು ರೋಡ್ ಆಕ್ಸಿಡೆಂಟಲ್ಲಿ ಒಂದು ಮರಿ ಕೋತಿ ಸ್ಪಾಟ್ ಔಟ್ ಆಗಿದೆ. ಅದರ ತಾಯಿ ಆ ಮರಿ ಕೋತಿಯನ್ನು ರೋಡ್ನಿಂದ ಸೈಡಿಗೆ ತಗೊಳ್ಳೋಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದೆ. ಸ್ನೇಹಿತರೆ, ಆ ಟೈಮಿಗೆ ಸರಿಯಾಗಿ ನಾವು ಅಲ್ಲಿಗೆ ಹೋಗಿರೋದ್ರಿಂದ ಈ ದೃಶ್ಯ ನಮ್ಮ ಕಣ್ಣಿಗೆ ಬಿತ್ತು. ನೋಡಿ ಮನಸ್ಸಿಗೆ ಭಾಳ ಕಷ್ಟ ಅನ್ನಿಸ್ತಾ ಇದೆ. ಯಾಕಂದರೆ ಜೀವ ಅನ್ನೋದು ಪ್ರತಿಯೊಬ್ಬರಿಗೂ ಭಾಳ ಮುಖ್ಯವಾದದ್ದು. ಒಂದು ಕ್ಷಣದ ಅನಾಹುತ ನೋಡಿ ಒಂದು ಕುಟುಂಬದ ನೆಮ್ಮದಿಯನ್ನೇ ಕೆಡಿಸ್ಬಿಟ್ಟಿದೆ. ಆ ಕ್ಷಣದಲ್ಲಿ ಆ ಮೂಕ ಪ್ರಾಣಿಗಳ ಮೂಕ ವೇದನೆಗೆ ಸ್ಪಂದಿಸಬೇಕು ಅಂತ ಮನಸ್ಸಿಗೆ ಅನ್ನಿಸ್ತಾ ಇದ್ರೂ ಸಹ ನಾವು ಹತ್ತಿರ ಹೋಗಲಿಕ್ಕೆ ಅವಕಾಶ ಇರಲಿಲ್ಲ. ಯಾಕಂದರೆ ಅದು ನಮ್ಮನ್ನು ನೋಡಿದಾಗ ನಮ್ಮ ಮೇಲೆ ರಿಯಾಕ್ಟ್ ಮಾಡಲಿಕ್ಕೆ ಶುರು ಮಾಡ್ತು. ಬಹುಶಃ ಆ ತಾಯಿಗಿನ್ನೂ ಅದರ ಮಗುವಿನ ಸಾವನ್ನು ಒಪ್ಕೊಳ್ಳೋದಕ್ಕೆ ಆಗಿಲ್ಲ ಅನಿಸುತ್ತೆ. ಹಾಗಾಗಿ ಅದರ ಬಾಡಿನ ಹಲಗಾಡಿಸಿ ಬದುಕಿದೆಯಾ ಸತ್ತಿದೆಯಾ ಅಂತೇಳಿ ಮತ್ತೊಮ್ಮೆ ಕನ್ಫರ್ಮ್ ಮಾಡ್ಕೋತಾ ಇದೆ. ಆ ಕುಟುಂಬಕ್ಕೆ ನೆರವಾಗೋ ಬೇರೆ ದಾರಿ ನನಗೆ ಕಾಣಿಸ್ಲಿಲ್ಲ. ಹಾಗಾಗಿ ಒಂದಷ್ಟು ಬಾಳೆಹಣ್ಣು ಮತ್ತು ನೀರು ತೊಗೊಂಬಂದು ಕೊಟ್ಟೆ. ಸಾವಿನ ಮನೆ, ಆ ನೋವು ಬಹುಶಃ ಕುಟುಂಬದ ಸದಸ್ಯರಲ್ಲಿದೆ. ಹಾಗಾಗಿ ಯಾರೂ ಸಹ ಆ ಬಾಳೆಹಣ್ಣು ತಿನ್ನುವಂಥ ಒಂದು ಪ್ರಯತ್ನ ಮಾಡಲಿಲ್ಲ. ನೀರು ಕುಡಿಬೇಕು ಅಂತ ಅನಿಸಿದೆ. ಪಾಪ ಆ ಬಾಟಲ್ನಲ್ಲಿ ಅದಕ್ಕೆ ನೀರು ಕುಡಿಯೋಕ್ಕೂ ಸಹ ಆಗ್ತಾ ಇಲ್ಲ. ಇಂತಹ ಅನಾಹುತಗಳು ಮನುಷ್ಯ ಜೀವನದಲ್ಲಾಗಿರಲಿ, ಪ್ರಾಣಿಗಳ ಜೀವನದಲ್ಲಾಗಿರಲಿ ಆಗಬಾರ್ದು ಅಂತ ನಾನು ಬಯಸ್ತೀನಿ. ಯಾಕಂದರೆ ಸಾವು ಅನ್ನೋದು ಬಹುಶಃ ತುಂಬ ದೊಡ್ಡ ಮಟ್ಟದ ನೋವನ್ನು ಕೊಡುವಂಥ ಒಂದು ಸಂಗತಿ. ಅವಸರವೇ ಅಪಾಯಕ್ಕೆ ಕಾರಣ ಅಂತೇಳಿ ಎಲ್ಲ ಕಡೆ ಮೆನ್ಷನ್ ಮಾಡಿರ್ತಾರೆ. ನಾವು ಸಹ ಅದನ್ನು ಸಾಕಷ್ಟು ಸಲ ನೋಡಿರ್ತೀವಿ. ಆದರೂ ಸಹ ಇಂಥ ದೃಶ್ಯಗಳು ನಮ್ಮ ಕಣ್ಣಿಗೆ ಬರೋ ತನಕ ಅದನ್ನು ಮರ್ತೋಗ್ಬಿಡ್ತೀವಿ.